ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನವೋದಯ ಪ್ರವೇಶ ಪರೀಕ್ಷೆ 2027ಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಅಂತ ಒಂದು ವಿಡಿಯೋ ಮಾಡಿ ಅದರಲ್ಲಿ ತಿಳಿಸ್ಕೊಟ್ಟಿದ್ದೆ. ಏನು ಅಂದರೆ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಯಾವುದು ಮತ್ತು ಅದರೊಂದಿಗೆ ಇಲ್ಲಿ ಎಷ್ಟು ಅಂಕಗಳಿದಾವು, ಅರ್ಜಿಗಳನ್ನು ಯಾವಾಗ ಕರೆಯುತ್ತಾರೆ ಅನ್ನೋದ್ರ ಬಗ್ಗೆ ಮತ್ತು ಏನೇನು ದಾಖಲೆಗಳು ಅರ್ಜೆಂಟಾಗಿ ತಾವು ಸಿದ್ಧತೆಯಲ್ಲಿ ಇಟ್ಕೋಬೇಕಂತ ತಮಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ಇವತ್ತು ಮುಂದುವರಿದ ಭಾಗ ಇಲ್ಲಿ ಪ್ರಶ್ನೆ ಪತ್ರಿಕೆ ಸ್ವರೂಪ ಗಣಿತ ಪರೀಕ್ಷೆ ಒಟ್ಟು ಪ್ರಶ್ನೆಗಳು 20 ಇರ್ತವೆ. ಇಲ್ಲಿ ಒಟ್ಟು ಅಂಕಗಳು 25. ಗಣಿತದ ಪ್ರಶ್ನೆಗಳು ಅಂಕಗಣಿತ ಮತ್ತು ರೇಖಾಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಆಗಿರುತ್ತವೆ. ಇಲ್ಲಿ ಗಣಿತ ವಿಷಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇಲ್ಲಿ ಅಂದಾಜು 30 ನಿಮಿಷ ಟೈಮ್ ಇರುತ್ತೆ. ಹಾಗಾದರೆ ಗಣಿತದಲ್ಲಿ ಕೇಳಬಹುದಾದ ವಿಷಯದ ಅಂಶಗಳು ಅಥವಾ ಕಲಿಕಾಂಶಗಳು ಯಾವ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ, ಎರಡನೇದು ಪೂರ್ಣಾಂಕಗಳ ಮೇಲಿನ 4 ಗಣಿತ ಕ್ರಿಯೆಗಳು, ವಿಭಾಜ್ಯತೆ ನಿಯಮಗಳು, ಅಪವರ್ತನ ಮತ್ತು ಅಪವರ್ತ್ಯಗಳು, ಮಸಃ ಲಸಃ, ಅದೇ ರೀತಿಯಾಗಿ ಭಿನ್ನರಾಶಿಗಳು ಮತ್ತು ಅವುಗಳ ಮೇಲಿನ 4 ಗಣಿತ ಕ್ರಿಯೆಗಳು, ದಶಮಾಂಶಗಳು, ಅನುಪಾತ ಮತ್ತು ಸಮಾನುಪಾತ, ಹಾಗೂ ಕಾಲ, ಹಣ, ತೂಕ ಮತ್ತು ಉದ್ದದ ಮೂಲಮಾನಗಳ ಪರಿಚಯ, ಅಂದಾಜು ಬೆಲೆ, ಸರಳೀಕರಣ, ಲಾಭ ಮತ್ತು ನಷ್ಟ, ಸರಾಸರಿ, ವರ್ಗ ಸಂಖ್ಯೆ, ಘನಮೂಲ, ಘನಸಂಖ್ಯೆಗಳಾಗಿರ್ಬೋದು, ಸರಣಿಕ್ರಮ, ಕ್ಯಾಲೆಂಡರ್, ಕೋನಗಳು ಮತ್ತು ಬಹುಭುಜಾಕೃತಿಗಳು, ಸುತ್ತಳತೆ, ವಿಸ್ತೀರ್ಣ, ಗಾತ್ರ, ತ್ರಿಭುಜಗಳು, ಸುತ್ತಳತೆ, ವಿಸ್ತೀರ್ಣ, ಗಾತ್ರ ಮತ್ತು ಆಲೇಖಗಳು, ಭಾಷೆ, ಇವೆಲ್ಲವೂ ಕೂಡ ಗಣಿತ ವಿಷಯದಲ್ಲಿ ಕೇಳಬಹುದಾದ ಪ್ರಶ್ನೆಗಳಾಗಿರ್ತವೆ. ಇದೇ ಕಲಿಕಾಂಶವನ್ನು ಕೂಡ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಕೂಡ ನೀಡಿರುತ್ತಾರೆ. ಇನ್ನು ಅದರೊಂದಿಗೆ ಇಲ್ಲಿ ಭಾಷಾ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೋಡ್ಬೋದು 20 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, 25 ಅಂಕಗಳು ಹಾಗೂ 30 ನಿಮಿಷ ಟೈಮ್ ಇರುತ್ತೆ. ಈ ಪರೀಕ್ಷೆಯು 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳಿರುತ್ತವೆ. ಕೆಲವು ಗದ್ಯ ಭಾಗಗಳಲ್ಲಿ ಪದಗಳ ಅರ್ಥ, ಗದ್ಯ ಭಾಗದ ಇಲ್ಲಿ ಹೆಸರು ಅಥವಾ ಟೈಟಲ್ ಆಗಿರ್ಬೋದು ಮತ್ತು ಕೆಲವೊಂದು ಅನ್ವಯದ ಪ್ರಶ್ನೆಗಳು ಇರ್ತವೆ. ಅದರೊಂದಿಗೆ ಇಲ್ಲಿ ಕನ್ನಡ ವ್ಯಾಕರಣದ ಮೇಲಿನ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಲಾಗುತ್ತದೆ. ಹಾಗಾಗಿ ಇಲ್ಲಿ ತಾವುಗಳು ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಒಂದು ನಮ್ಮ ಚಾನಲ್ನ ನಾನು ನಿನ್ನೆನೇ ಹೇಳಿದ್ದೀನಿ ಈ ಬಗ್ಗೆ. ಪ್ರತಿನಿತ್ಯ ಕೂಡ ಇನ್ನು ಮುಂದೆ ನವೋದಯ ವಿಷಯದ ಕುರಿತು, ನವೋದಯ ಪ್ರವೇಶ ಪರೀಕ್ಷೆ ಕುರಿತು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನು ಇಲ್ಲಿ ಅದು ಕನ್ನಡ ಭಾಷಾ ಪರೀಕ್ಷೆ ಆಗಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮತ್ತು ಈಗಾಗಲೇ ಇವತ್ತು ಹೇಳಿದಂತಹ ಈ ಎಲ್ಲ ಗಣಿತದ ಕಲಿಕಾಂಶಗಳು ಏನಿದಾವೆ ಪ್ರತಿಯೊಂದರ ಬಗ್ಗೆ ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಅದರೊಂದಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಈ ಹಿಂದಿನ ಕ್ವಶನ್ ಪೇಪರಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಕೂಡ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನೋಡ್ಬೋದು ಇಲ್ಲಿ ನವೋದಯ ಅರ್ಜಿಯನ್ನು ಯಾವಾಗ ಕರೀತಾರೆ ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ಕಳೆದ ವರ್ಷ ಜೂನ್ 1ರಂದು ಅರ್ಜಿ ಆಹ್ವಾನ ಮಾಡಿದ್ರು. ಈ ವರ್ಷ ಬಹುಬೇಗನೆ ಫಲಿತಾಂಶ ಬಂದ ಕಾರಣ ಅಡ್ಮಿಷನ್ ಬೇಗ ಮುಕ್ತಾಯವಾಗುತ್ತದೆ ಮತ್ತು ಹಾಗಾಗಿ ಇಲ್ಲಿ ಮೇ ಕೊನೆಯ ವಾರದ ಒಳಗಾಗಿ ಅರ್ಜಿ ಕರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದು ನಿನ್ನೆ ಮತ್ತು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂತಹ ಇಲ್ಲಿ ಸಿಲೆಬಸ್ ಅಂದರೆ ನವೋದಯ ಎಕ್ಸಾಮಲ್ಲಿ ಏನೇನು ಕೇಳ್ತಾರೆ ಕ್ವಶನ್ಸ್ಗಳು, ಯಾವ್ಯಾವ ವಿಷಯಗಳು ಇರ್ತವೆ ಅಂದರೆ ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಇರುತ್ತೆ, ಎರಡನೇದಾಗಿ ಕನ್ನಡ ಭಾಷಾ ಪರೀಕ್ಷೆ, ಮೂರನೇದು ಅಂಕಗಣಿತ ಪರೀಕ್ಷೆ. ಇವೆಲ್ಲವೂ ಕೂಡಿ 80 ಪ್ರಶ್ನೆಗಳು, 100 ಅಂಕಗಳಿರ್ತಾವೆ ಮತ್ತು ಸಿಲೆಬಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದು ಪ್ರತಿಯೊಂದು ವಿಷಯದ ಕುರಿತು ನಾನು ಪ್ರತಿನಿತ್ಯ ಇಲ್ಲಿ ತಮಗೆ ಹೆಚ್ಚಿನ ಅಪ್ಡೇಟ್ಗಳನ್ನು ಮತ್ತು ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ, ಮಾಡೆಲ್ ಕ್ವಶನ್ಸ್ಗಳನ್ನಾಗಿರ್ಬೋದು ಮತ್ತು ಪ್ರತಿಯೊಂದು ಈ ಗಣಿತ ವಿಷಯದ ಪ್ರತಿಯೊಂದು ಕಲಿಕಾಂಶಗಳ ಕುರಿತು ಡೀಪಾಗಿ ವಿವರಣೆಯನ್ನು ತಮಗೆ ಸರಳವಾಗುವ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.